ಮಂಡ್ಯದಲ್ಲಿ ಬಡ ರೈತರ ಜಮೀನಿಗೆ ಕನ್ನ ಹಾಕಿದ ಗ್ರಾಮ ಲೆಕ್ಕಾಧಿಕಾರಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ರೈತರ ಜಮೀನು ಮಾರಾಟ ಮಾಡಿದ್ದಾನೆ. ಶ್ರೀರಂಗಪಟ್ಟಣ ತಾಲೂಕು ಹುಲಿಕೆರೆ ಗ್ರಾಮಸ್ಥರ ಒಂದು ಭೂಮಿ ನುಂಗಿದ್ದಾನೆ ಈ ಭೂಪ. ಮಂಡ್ಯದಲ್ಲಿ ಬಡ ರೈತರನ್ನ ಟಾರ್ಗೆಟ್ ಮಾಡಿ ಅವರ ಜಮೀನಿಗೆ ಕನ್ನ ಹಾಕಿದ್ದಾನೆ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ರೈತರ ಜಮೀನನ್ನ ಮಾರಾಟ ಮಾಡಿದ್ದಾನಿಂತ. ಶ್ರೀರಂಗಪಟ್ಟಣ ತಾಲೂಕು ಹುಲಿಕೆರೆ ಗ್ರಾಮಸ್ಥರ ಭೂಮಿಯನ್ನ ನುಂಗಿದ್ದಾನೆ. ಈ ಒಂದು ಆರೋಪ ಈಗ ಅವನ ಮೇಲೆ ಕೇಳಿ ಬರ್ತಾ ಇದೆ. ಗ್ರಾಮ ಲೆಕ್ಕಾಧಿಕಾರಿ ರಘು ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವೆ ನಂಬರ್ 74/1 ಜಮೀನಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ರೈತರ ಗದ್ದೆಗಳನ್ನು ನುಂಗುತ್ತಾ ಇದ್ದಾನೆ ಈ ಭೂಪ. ಅಕ್ರಮ ಮಾರಾಟ ಮಾಡ್ತಾ ಇದ್ದಾನೆ ಗ್ರಾಮ ಲೆಕ್ಕಾಧಿಕಾರಿ ರಘು ಎಂಬಾತ. ಈತನ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ತಕ್ಷಣವೇ ರಘುನನ್ನ ಅಮಾನತು ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ ಗ್ರಾಮಸ್ಥರು. ನ್ಯಾಯ ಕೊಡಿಸಿ ಅಂತ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು. ಎಡಿಸಿ ಅವರ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು. ಸ್ಥಳದಲ್ಲಿ ಎಸಿ ತಹಶೀಲ್ದಾರ್ PDOಗೆ ಕರೆ ಮಾಡಿದ್ದಾರೆ. ಕೂಡಲೇ ಸ್ಥಳ ಪರಿಶೀಲಿಸಿ ಅಗತ್ಯ ಕ್ರಮಕ್ಕೆ ಎಡಿಸಿ ಸೂಚನೆ ಕೂಡ ನೀಡಿದ್ದಾರೆ. ಬೇರೆಡೆ ವರ್ಗ ಆಗಿದ್ದರೂ ಕೂಡ ಸ್ಥಳ ಬಿಟ್ಟು ಕೊಡದೆ ಅಕ್ರಮವನ್ನು ಎಸಗುತ್ತಾ ಇದ್ದಾನೆ ಈ ರಘು ಎಂಬಾತ. ಕನ್ನ ಹಾಕಿದ ಗ್ರಾಮ ಲೆಕ್ಕಾಧಿಕಾರಿಯ ಒಂದು ಪ್ರತಿಯನ್ನು ನೀವು ಗಮನಿಸಬಹುದು ಒಂದು ವಿಂಡೋದಲ್ಲಿ. ಇನ್ನು ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ರಘು ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ ಅಲ್ಲಿಯ ಸ್ಥಳೀಯರು. ನಮ್ಮ ಜಮೀನು 74ನೇ ಸರ್ವೆ ನಂಬರು. 3 ಎಕರೆ 23 ಕುಂಟೆ ಜಮೀನಿದೆ. ಅದರಲ್ಲಿ 1 ಎಕರೆ 27 ಕುಂಟೆ ಮಾಮೂಲಿ ಬೇರೆಯವ್ರಿಗೂ ನಮಗೂ ಕೇಸ್ ನಡೀತಾಯಿತ್ತು. ಈ ನರಸಮ್ಮ ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲ ಹುಲಿಕೆರೆ ಒಳಗೆ. ಅದು ಮತ್ತು ಈಗ ಬಂದು ಅವರು ಬೇರೆಯವರು ಯಾರೋ ಬಂದು 3ನೇ ಪಾರ್ಟಿ ಬಂದು ಈಗ ಅದು ನಮ್ಮದು ಅಂತ ಈಗ 30ನೇ ತಾರೀಕು ಡಿಸೆಂಬರ್ 30ರಲ್ಲಿ ಈ RDC ಕುಣಿಸ್ಕೊಂಡು 3 ದಿನಕ್ಕೆ RDC ಕುಣಿಸ್ಕೊಂಡು ಅದ ಮಾರಾಟ ಮಾಡೋಕ್ಕೆ ಆಲೇ ರೆಡಿಯಾಗಿದ್ದರು. ಅಂಥದ್ರಲ್ಲಿ ಇದೇ VA ನನ್ನ ಫಸ್ಟ್ ಬಂದು ಕೇಳ್ದ 1 ಎಕರೆ 36 ಕುಂಟೆ ಅದಲ್ಲ, ಅದರಲ್ಲಿ 1 ಎಕರೆ ನೀನು ಮಾಡಿಕೊಡ್ತೀನಿ, 36 ಕುಂಟೆ ನನಗೆ ಕೊಡು ಅಂತ ಕೇಳಿದ. ಆದರೆ ನಾನು ಕೊಡೋಲ್ಲ, ನಮ್ಮ ಅಣ್ತಮ್ಮದಿರ ಇಲ್ಲ ಅವರೇ. ಅದರಲ್ಲಿ ನಾನು ನಮ್ಮ ಅಣ್ತಮ್ಮದಿರ ನಾವು ನಿಷ್ಠುರ ಮಾಡ್ಕೊಳಿಕ್ಕೆ ಆಗಿಲ್ಲ ಅಂತ ಹೇಳಿದೆ. ಹಂಗೂ ಮೀರಿ ಈಗ ಕೇಸ್ ನಡೀತಾ ಇದೆ. ಈಗ 16ನೇ